ಸಂತ್ರಸ್ತ ಬಾಲಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ತುಮಕೂರು ನಗರದ ಬಾಲಕಿಯರ ಬಾಲಮಂದಿರದಲ್ಲಿ ನಡೆದಿದೆ. ಸದ್ಯ ತುಮಕೂರಿನ ಬಡ್ಡಿಹಳ್ಳಿ ಮೂಲದ 16 ವರ್ಷದ ಬಾಲಕಿಗೆ ಇಲ್ಲಿನ ಬಾಲಕಿಯರ ಬಾಲಮಂದಿರದಲ್ಲಿ ಆಶ್ರಯ ನೀಡಲಾಗಿತ್ತು. ಇದೀಗ ಅದೇ ಬಾಲಮಂದಿರದಲ್ಲಿಯೇ ನೇಣಿಗೆ ಶರಣಾಗಿದ್ದಾರೆ. ಇನ್ನು ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಘಟನೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇದೇ ವೇಳೆ ಕಳೆದ 5 ತಿಂಗಳ ಹಿಂದೆ ದಾಖಲಾಗಿದ್ದ ಫೋಸ್ಕೋ ಪ್ರಕರಣದಲ್ಲಿ ಸಂತ್ರಸ್ತೆಯಾಗಿದ್ದ ಬಾಲಕಿಯನ್ನು ಕಳೆದ ಬುಧವಾರದಂದು ಮೈಸೂರಿನಿಂದ ತುಮಕೂರಿನ ಬಾಲಮಂದಿರಕ್ಕೆ ವರ್ಗಾಯಿಸಲಾಗಿತ್ತು. ಇದೀಗ ಅದೇ ಬಾಲಕಿ ಬಾಲಮಂದಿರದ ರೂಮ್ನಲ್ಲಿ ಫ್ಯಾನಿಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಈ ನಡುವೆ ಬಾಲಕಿಯನ್ನು ಆಕೆ ಪೋಷಕರು ಬಾಲಮಂದಿರದಿಂದ ಮನೆಗೆ ವಾಪಸ್ ಕರೆದುಕೊಂಡು ಹೋಗಲು ಆಗಮಿಸಿದ್ದ ವೇಳೆ ಈ ಘಟನೆ ಬೆಳಕಿಗೆ ಬಂದಿದ್ದು, ಈ ವಿಚಾರವು ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಒಟ್ನಲ್ಲಿ ಸಂತ್ರಸ್ತ ಬಾಲಕಿ ಸ್ವೀಕಾರ ಕೇಂದ್ರದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವುದು ಅಧಿಕಾರಿಗಳ ಬೇಜವಾಬ್ದಾರಿ ಎದ್ದು ಕಾಣುತ್ತಿದ್ದು, ಈ ಪ್ರಕರಣ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ ಗೊತ್ತಿರಲಿಲ್ಲ ಸರ್, ನಾವು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದ ಮೇಲೆ ಮೇಡಮ್ ಅವ್ರು ಕರೆಯೋಕೆ ಹೋದ್ರು. ಆವಾಗ ಬಾಗಿಲು ಡೋರ್ ಓಪನ್ ಮಾಡಿದಾಗ ಯಾವ ಮೇಡಮ್ ಅಲ್ಲಿ ಕರೆಯೋರು ಹುಡುಗಿಯರು ಕರ್ಕೊಂಡು ಬಂದು ಮಾತಾಡ್ಸೋರು. ಮೇಡಮ್ ಹೋಗಿ ಡೋರ್ ಓಪನ್ ಮಾಡಿದಾಗ ಇಲ್ಲ ನೇಣು ಹಾಕೊಂಡು ಬಿಟ್ಟವ್ರೆ ಅವರು. ಅವಾಗ ಗೊತ್ತಾಗಿತ್ತು ಸರ್ ನಮಗೆ ಈ ಥರ ಡೆತ್ ಮಾಡಿ. ಡೆತ್ ನೋಟಲ್ಲಿ ಏನಂತ ಬರೆದಿದೆ ಸರ್ ಅವಳು ಏನು ಬರ್ತಾಳೆ ಅಂದರೆ, ನನಗೆ ಮನೆಗೆ ಕಳಿಸಿಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮ ಬಂದರು ಕರ್ಕೊಂಡು ಹೋಗೋಕ್ಕೆ ಬಂದರೂ ಕಳಿಸಿಲ್ಲ ನನಗೆ. ಈ ಬಾಲಕಿಯ ಬಾಲಮಂದಿರ ಅವರು ಕಾರಣ ನನ್ನ ಸಾವಿಗೆ ಅಂತ ಬರೆದು ಸೈನ್ ಮಾಡೋದು. ಇವರೇ ಕಾರಣ, ಕಳಿಸಿಲ್ಲ ನನಗೆ. ನಾನು ಮನೆಗೆ ಹೋಗಿ ಇರ್ತಾ ಇದ್ದೆ, ಎಲ್ಲೂ ಹೋಗ್ತಾ ಇರಲಿಲ್ಲ. ಇಲ್ಲಿಂದ ಹೋಗ್ತೀವಿ ಅಂದರೂ ಇವ್ರು ಕಳಿಸಿಲ್ಲ, ನಮ್ಮ ಅಮ್ಮ ನಮ್ಮ ಅಪ್ಪ ಬಂದರೂ ಕಳಿಸಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನನ್ನ ಫ್ಯಾಮಿಲಿಯಲ್ಲೇ ಸ್ವಲ್ಪ ಸ್ಟ್ರಾಂಗ್ ತುಂಬ ಗಟ್ಟಿ ಹುಡುಗಿ ಸಾಯೋ ಅಂತ ಹೊರ್ತಾ ಬಿದ್ರು ಏನು ಅದು ಜಿಮ್ಮನ್ನಲ್ಲ. ಆ ಹುಡುಗಿ ಅವರು ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಏನೋ ಎದುರಿಸ್ಬಿಟ್ಟವ್ರೆ ಅವಳಿಗೆ. ಬಿಡೋದೇ ಇಲ್ಲ, ನಿನಗೆ ಇಲ್ಲೇ ಇಟ್ಕೊತೀವಿ, ಕಳಿಸೋದೇ ಇಲ್ಲ ನಿಮ್ಮ ಮನೆಗೆ ಅಂತ ಏನೋ ಹೇಳಿರೋದಕ್ಕೆ ಆ ಥರ ಬರ್ತಾವೆ ಸರ್. ಅವ್ರು ಅಂದ್ಕೊಂಡು ಬರ್ದಿದ್ದಾಳೆ. ನನಗೆ ಕಳಿಸಿಲ್ಲ ಅಂತಲೇ ನಾನು ಸಾಯ್ತಾ ಇರೋದು ಅಂತಲೇ ಬರ್ತಾವೆ.